ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ 23 ಜನವರಿ 2026 ಶುಕ್ರವಾರ ವಿನೋದ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಉಚಿತ ಫಿಸಿಯೋಥೆರಪಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾವೇರಿ ಪಿಎಸ್ಐಡಿಎನ್ ಕೂಡಲ ವಹಿಸಿ ನಂತರ ಬಂಕಾಪುರದ ಸಮಾಜ ಸೇವಕರು ಆದ ಮಾಲತೇಶ ಸಣ್ಣಕ್ಕಿ, ಬಾಬುಲಾಲ್ ಟೇಕಡೆ ಹಾಗೂ ಡಾಕ್ಟರ್ ರಾಜಣ್ಣ ಇಳಿಗೇರ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಫಿಸಿಯೋಥೆರಪಿ ಕಾವ್ಯ ಯಲ್ಲಪ್ಪ ಹೊಸಮನಿ ಅವರೊಂದಿಗೆ ಮಕ್ಕಳಿಗೆ ಉಚಿತ ತಪಾಸಣೆ ಮಾಡಿದರು. ಈ ಸಂದರ್ಭ ಶಾಲೆಯ ಶಿಕ್ಷಕರು ಆದ ಸುಭಾಷ್ ಮಲಾಡ, ಶೋಭಾ, ಪ್ರವೀಣ್, ಗೌರಮ್ಮ, ವಿಶಾಲ್, ಲಕ್ಷ್ಮೀ, ಶೈಲಾ, ಪ್ರೇಮ, ಗೀತಾ ಸೇರಿ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಡಿಎನ್ ಕೂಡಲ ಅವರು ಮಕ್ಕಳಿಗೆ ಮಾತನಾಡಿ, ನಾವು ಎಲ್ಲರೂ ಕೂಡ ಒಂದೇ ಸಮಾನ, ದೇವರ ಮಕ್ಕಳು, ನಿಮ್ಮ ಸೇವೆ ಮಾಡುವುದರಿಂದ ನಮಗೆ ಪುಣ್ಯ ಸಿಗುತ್ತೆ ಎಂಬ ಪ್ರೋತ್ಸಾಹದ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸುಂದರ ಸಮಾರಂಭದಲ್ಲಿ ಶ್ರೀ ವಿನೋದ ಬುದ್ಧಿಮಾಂದ್ಯ ಈ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರವನ್ನು ಏರ್ಪಡಿಸ್ತಕ್ಕಂಥ ಈ ಶಾಲೆಯ ಶಿಕ್ಷಕರೊಂದಕ್ಕೆ ಹಾಗೂ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತಿನ ದಿನ ಈ ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮೂರಿನ ಗಣ್ಯಮಾನ್ಯರು, ಸಮಾಜ ಸೇವಕರು, ಸಮಾಜ ಚಿಂತಕರಾಗಿರ್ತಕ್ಕಂಥ ಮಾಲತೇಶ ಸಣ್ಣಕ್ಕಿಯವರೇ, ವೈದ್ಯ ಸೇವೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪ್ ಮೂಡಿಸಿ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ನೊಂದ ಜನಾಂಗಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಉಚಿತ ಸೇವೆ ಸಲ್ಲಿಸಿ ಈಗ ನಮ್ಮ ವೇದಿಕೆ ಮೇಲೆ ಸುತ್ತಾಕಿರ್ತಕ್ಕಂಥ ಡಾಕ್ಟರ್ ರಾಜು ಇಳಿಗೇರವರೇ ಹಾಗೂ ನಿಮ್ಮ ಮೂಲ ಚಿಕಿತ್ಸೆಗಾಗಿರ್ತಕ್ಕಂಥ ಡಾಕ್ಟರ್ ಕಾವ್ಯ ಅವರೇ ಹಾಗೂ ನಮ್ಮ ಈ ಪಾಲಕರಲ್ಲಿ ಒಬ್ಬರು ಕೂಡ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಿಕ್ಕವರೇ, ತಾವು ಮುದ್ದು ಮಕ್ಕಳೇ, ಸಹೋದರ ಸಹೋದರಿಯರೇ ಹಾಗೂ ನನ್ನ ಶಿಕ್ಷಕಿಯ ಬಂಧುಗಳೇ, ನಾನು ಎಮರ್ಜೆನ್ಸಿ ನಿಮ್ಮ ಬಗ್ಗೆ ಆಗಾಗ ಏನಾದರೂ ಕೂಡ ಒಂದೊಂದು ಕನಸು ಕಾಣ್ತಿದ್ದೆ. ಅದರ ಅವಕಾಶ ಸಿಕ್ಕಿದ್ದಿಲ್ಲ. ನಮ್ಮ ಇವರಿಗೆ ಮಲಯಾಳದವ್ರು ಹೇಳ್ತಿದ್ದೆ, ನಾನು ಏನೋ ಮಾಡೋಣಲ್ಲಿ ಅಂತೇಳಿ ತಂಗಿ ಕೇಳ್ಕೊಂಡು ನಾವು ಏನಾದರೂ ನಿಮಗೊಂದು ಸೇವೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ತುರ್ತು ಈಗ ರಾಜುಗೂ ಕೇಳ್ಕೊಂಡ್ವಿ, ಹೇಗೆ ಮಾಡಬೇಡ ಅದೇನು ಮಕ್ಕಳಿಗೆ ಇಷ್ಟವಾಗಿ ನಮ್ಮ ಸೇವೆ ಇರಲಿ ಅಂತಂದ್ರೆ ಮಾಡೋದು ಕೇಳಿದೆ. ಏನು ನನಗೆ ಯಾವಾಗ ಬರ್ತಿದ್ವಿ, ನೀವು ಬೇಕಾದ ನಾನು ಬರ್ತೀನಪ್ಪ ಮಕ್ಕಳ ವಿಷಯದ ಬಗ್ಗೆ ಅಂತ ತಿಳ್ಕೊಂಡಂದಾಗ ಎಲ್ಲರೂ ವಿಶಾಲ ಮನೋಭಾವನೆಯಿಂದ ನಾವು ಇಲ್ಲಿ ಬಂದು ನಿಮ್ಗೆ ಚಿಕಿತ್ಸೆ ಮಾಡಿಸ್ತಕ್ಕಂಥ ವಿಚಾರ ಬಂದಿದೆ. ಈಗ ಪಾಪ ಮುಗ್ಧ ಮಕ್ಕಳು ಹೇಳೋಂಥ ವಿಷಯ ಸಂಬಂಧಿಸಿದ ಗೊತ್ತಿಲ್ಲ. ನನಗೂ ಕೂಡ ನಿಮ್ಮ ಜೊತೆಗೆ ನಾನು ಕೂಡ ಒಬ್ಬ ಜಗ ಅಷ್ಟ ಚೇಂಜ್. ನಾನು ಇಲ್ಲಿ ಮಾತಾಡ್ತೀನಿ, ನೀವು ಅಲ್ಲದಿರಿ. ನಮ್ಮಲ್ಲಿ ನಿಮಗೆ ದೇವರು ವ್ಯತ್ಯಾಸ ಕೊಡೋದು ಬೇಡ, ಎಲ್ಲರೂ ಒಂದೇ. ನಾವು ಭಾಳ ಮಾತಾಡೋದ್ರಾಗ ಆಗ್ತಿಲ್ಲ. ಇಲ್ಲಿ ಡಾಕ್ಟರ್ ಕಾವ್ಯ ಅಂತದ ನಿಮ್ಗೆ ಇಂಜೆಕ್ಷನ್ ಮಾಡಲ್ಲ, ಔಷಧ ಕೊಡೋಂಗಿಲ್ಲ. ಏನು ಮಾಡಲ್ಲ, ಕೊಡಲ್ಲ. ನಿಮ್ಗೇನಾರ ನೋವು ಇದ್ರೆ ಆ ನೋವು ಎಲ್ಲಿ ಹಿಂಗೆ ಮಾಡ್ಕೋದು, ಹಿಂಗಿಲ್ಲ ಅಂತ ಹೇಳ್ತಾರೆ. ಹೌದಾ? ಹಂಗೆ ಮಾಡೋದು ಚಲೋ ಹೌದಲ್ಲ? ಇಂಜೆಕ್ಷನ್ ಬೇಡ, ಔಷಧ ಬೇಡ. ನಿಮ್ಗೇನು ನೋವು ಅದಾವಲ್ಲ, ಆ ನೋವು ಇದ್ದಲ್ಲೇ ಹಿಂಗೆ ಆರಾಮ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಹೌದಾ? ಏನಾರ ಅಕಸ್ಮಾತಾಗಿ ಅವಶ್ಯಕತೆ ಬಿದ್ದರೆ ನಿಮ್ಗೆ ಇಂಥ ಗುಳಿ ತೊಗೊಳ್ರಿ ಇಲ್ಲ ಅಂತ ಹೇಳಿ ಬೇರೆ ಕಡೆ ಹೆಚ್ಚಿನ ಡಾಕ್ಟರ್ ತೋರಿಸ್ಕೊಂಡು ಗುಳಿ ತೊಗೊಳ್ರಿ ಅಂತೇಳಿ ಹೇಳಕ್ಕೆ ನಮ್ಮ ಇವರಿಗೆ ಡಾಕ್ಟರ್ ಅದ. ಹೌದಲ್ಲ? ಮತ್ತು ಅವ್ರು ಬಂದಾರಂದಾಗ ಅವ್ರು ನಾವು ಉಪಯೋಗ ತೊಗೊಳ್ಳೋಣ ಬೇಡ. ಅದಕ್ಕೋಸ್ಕರ ಯಾರಿಗೆ ಏನು ತೊಂದರೆ ಐತಿ ನಿಮ್ಮ ಮಗಳವ್ರು ಬೇಕಾದವ್ರು ಮತ್ತು ನಿಮ್ಮ ಸರ್ ಥರ ನೋಡಿಕೊಂಡು ನಿಮಗೆ ಚಿಕಿತ್ಸೆ ಕೊಡ್ಬೇಕು. ಇವತ್ತು ಅವಧಿ ಕಡಿಮೆ ಐತಿ, ಬಹಳ ಟೈಮ್ ಕಡಿಮೆ ಐತಿ. ಮತ್ತು ಎಷ್ಟು ಮಂದಿ ಬೇಕಾದ್ರೆ ಅಷ್ಟು ಮಂದಿ ಮಾಡ್ತಾರೆ. ಮತ್ತು ನೀವು ಯಾವಾಗ ಹೇಳ್ತೀರಿ, ನಿಮ್ಮ ಸರ್ ಯಾವಾಗ ಹೇಳ್ತೀರಿ, ಇನ್ನೊಂದು ಮಂದಿ ಡಾಕ್ಟರ್ ನಿಮ್ಮ ಹುಡುಗರನ್ನ
ನಿಮ್ಮ ಡಾಕ್ಟ್ರನ್ನೆಲ್ಲರೂ ಇಟ್ಕೊಂಡು ಒಂದು ನಾವು ಉಚಿತ ಕ್ಯಾಂಪ್ ಮಾಡೋಣ. ಏನು ಪ್ರೊಸೆಸ್ ಬರ್ತೈತಿ ನಾವು ಕೂಡ ಇರ್ತೀವಿ. ಭಾಳ ಮಾತಾಡೋದು ಅಗತ್ಯ ಟೈಮು ಭಾಳ ಆಗೈತಿ. ಮೊನ್ನೆ ನಮ್ಮ ಸಣ್ಣಕ್ಕಿಯವರು ಈ ಊರಿನ ಮೆಂಬರ್ ಅವಳು ಕಡೆ ಲಕ್ಷ ಕೊಡಲಿ ಬಗ್ಗೆ ಗೊತ್ತಿಲ್ಲ. ಈ ಭಾಗದಾಗ ಈ ಸಾಲಿ ಸಂಬಂಧ ಈ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯ ಕಾಳಜಿ ವಹಿಸಿ ಮೂಲಭೂತ ಸೌಲಭ್ಯ ಕೊಡೋಕೆ ಅವರು ಶ್ರಮ ಪಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಜೊತೆಗೆ ನಮ್ಮ ಹಿರಿಯ ಡಾಕ್ಟರ್ ಹೆಗಕ್ಕಿಂತ ಮೊದಲು ಅವ್ರ ಜೊತೆಗೆ ಅತೀವ ಸಂಬಂಧ ಇಟ್ಕೊಂಡಾರ. ಅವ್ರ ಸೇವೆ ನಿರಂತರ ಐತಿ. ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಭಾವಿಸೋಣ. ಜೊತೆಗೆ ಅತಿ ಸಣ್ಣ ವಯಸ್ಸಿನಾಗ ಫಿಸಿಯೋಥೆರಪಿ ಕಲಿತು ಒಂದು ಅತಿ ಕೈಯಾಗ ಉಚಿತವಾಗಿ ಬಂದಿರೋಂಥ ಅಂದು ಮಕ್ಕಳಿಗೆ ನನ್ನ ಚಿಕಿತ್ಸೆ ಪ್ರಾರಂಭ ಮಾಡ್ಬೇಕಂತಕ್ಕಂಥ ಕನಸು ಇಟ್ಕೊಂಡು ಇಲ್ಲಿ ಬಂದು ಚಿಕಿತ್ಸೆಗೆ ಪಾಲ್ಗೊಂಡಿರತಕ್ಕಂಥ ಡಾಕ್ಟರ್ ಕಾವ್ಯ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಿ ಅವ್ರ ಸರ್ವಿಸ್ನೊಳಗೆ ಉತ್ತಮ ಸೇವೆ ಸಲ್ಲಿಸಿ ಜೊತೆಗೆ ಈ ಸಂಸ್ಥೆಯ ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮನ್ನು ತರಲು ಅವರು ಈ ಸಂಸ್ಥೆಯ ಉತ್ತರೋತ್ತರವಾಗಿ ಬೆಳೀಲಿ, ಮಕ್ಕಳ ಭವಿಷ್ಯ ಉನ್ನತ ಮಟ್ಟಕ್ಕೆ ಹೋಗಲಿ, ನಿಮ್ಮ ಭವಿಷ್ಯ ಒಂದು ಉಜ್ವಲವಾಗಿರ್ತಕ್ಕಂಥ ದೃಷ್ಟಿ ಮುನ್ನುಗ್ಲಿ. ಆಮೇಲೆ ನಿಮ್ಗಿಂತ ಹೆಚ್ಚು ನಿಮಗಾಗೇನೆ ಶ್ರಮ ಪಡ್ತಕ್ಕಂಥ ಇಲ್ಲಿ ಗುರುಮಾತೆ ಮತ್ತು ಶಿಕ್ಷಕರು ಶಿಕ್ಷಕಿಯರು ಒಳ್ಳೆ ಹುಡುಗರಿಗೆ ನಮ್ಮ ಮಕ್ಕಳು ಅಂತ ಹೇಳ್ಕೊಂಡು ಜವಾಬ್ದಾರಿ ತೊಗೊಂಡು ಮಾತಾಡೋದು ಭಾಳ ಮಂದಿ. ಇನ್ನೊಂದು ಮಕ್ಕಳಿಗೆ ನಿಮ್ಮಂಥ ಅಂಧ ಮಕ್ಕಳಿಗೆ ವಿಕಲಚೇತನರಿಗೆ ನಮ್ಮ ಹುಡುಗರು ಅಂತ ಹೇಳಿ ಜವಾಬ್ದಾರಿ ತೊಗೊಂಡು ತೋರಿಸ್ತಕ್ಕಂಥ ಏನು ಅವ್ರಲ್ಲ ನಿಜವಾಗೂ ಇತ್ತೀಚಿನ ದಿನಮಾನಗಳೇ ನಗರಾಡ್ತಕ್ಕಂಥದ್ದು ನನ್ನ ಅನಿಸೋ ಮಟ್ಟಿಗೆ. ಅಂಥವ್ರು ಕೂಡ ಅವ್ರ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಅವ್ರ ಭವಿಷ್ಯನೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ನಾನು ಅಲ್ಪ ಸಮಯಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ನನ್ನ ವಿಶೇಷ ನಮಸ್ಕಾರ ಹೇಳಿ ಮಾತು ಮುಗ್ತೀನಿ. ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ತಾವು ಯಾವಾಗ ಕೇಳ್ತೀವಿ ಅವಾಗ ಬಂದಾಗ ನಿಮ್ಮ ಜೊತೆ ಕಷ್ಟಾನ ಸುಖ ನಾನು ಹಂಚ್ಕೊಳ್ಳೋಕೆ ಸದಾ ಸಿದ್ಧ. ನಿಮ್ಮ ಜೊತೆಗೆ ಕೂಡ ನಾನೊಬ್ಬವಾಗಿ ಬದುಕ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥವ್ರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತ್ಯದಲ್ಲಿ ಮಕ್ಕಳು ಬಿಸ್ಕೆಟ್ ಮತ್ತು ಸಿಹಿಗಳನ್ನ ಪಡೆದಿದ್ದಾರೆ. ರವಿರಾಜ್ ಸಂಶಿಶಿಕ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.